ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ ಸರಣಿ ಕೊಲೆಗಳಾಗಿದ್ದಾವೆ. ಆ ಹೆಣಗಳನ್ನು ನಾನೇ ಊತಿದ್ದೀನಿ. ಹೂತು ಹಾಕೋದಕ್ಕೆ ನನ್ನನ್ನು ನೇಮಿಸಲಾಗಿತ್ತು. ನನಗೆ ಅದೇ ಕೆಲಸವನ್ನು ಕೊಡ್ತಿದ್ರು. ನಾನು ನಿರಾಕರಿಸಿದಾಗೆಲ್ಲ ನನ್ನನ್ನೇ ಕೊಂದು ಹೂತು ಹಾಕ್ತೀನಿ ಅಂತ ಹೆದರಿಸಿದ್ರು. ಹಾಗಾಗಿ ನೂರಾರು ಜನರನ್ನು ನಾನು ಹೂತು ಹಾಕಿದ್ದೀನಿ. ನೂರಾರು ಹೆಣಗಳನ್ನು ಹೂತು ಹಾಕಿದ್ದೀನಿ. ಅವುಗಳಲ್ಲಿ ಹೆಣ್ಣು ಮಕ್ಕಳ ಹೆಣಗಳು ಬಹಳಷ್ಟಿದ್ವು. ಅವೆಲ್ಲವೂ ರೇಪ್ ಆಗಿರುವಂಥ ಲಕ್ಷಣಗಳನ್ನು ತೋರಿಸ್ತಿದ್ವು. ಕೆಲವಂತೂ ಸ್ಕೂಲ್ ಯೂನಿಫಾರ್ಮಲ್ಲೇ ಇತ್ತು ಅಂತ ಒಬ್ಬ ವ್ಯಕ್ತಿ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಪೊಲೀಸರ ಮುಂದೆ ಬಂದು ಅವೆಲ್ಲವನ್ನು ತೋರಿಸ್ತೀನಿ ಅಂತ ಹೇಳಿದ ಮೇಲೆ ಕೋರ್ಟಿಗೂ ಕರ್ಕೊಂಡು ಹೋಗಿ ಆತನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಸಿದ್ದು ಎಲ್ಲ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಮೀರ್, ಯೂಟ್ಯೂಬರ್ ಸಮೀರ್ ತನ್ನ ಚಾನಲ್ನಲ್ಲಿ ಈ ಹಿಂದೆ ಧರ್ಮಸ್ಥಳ ಹಾರರ್ ಅಂತ ಒಂದು ವಿಡಿಯೋವನ್ನು ಮಾಡಿದ್ದಾಗ ಅದು ಬಹಳ ದೊಡ್ಡ ಮಟ್ಟದಲ್ಲಿ ರೀಚ್ ಆಯಿತು. 3.5 ಕೋಟಿ ಜನರವರೆಗೆ ಅದು ತಲುಪಿತು. ಅದಾದ ನಂತರ ಆತನ ಮೇಲೆ ಒಂದು ಕೇಸು ಆಯಿತು, ಬಂಧನದ ಪ್ರಯತ್ನಗಳಾಯಿತು, ಹೈಕೋರ್ಟಿಂದ ರಿಲೀಫ್ ಸಿಕ್ತು, ಬೇಲ್ ಸಿಕ್ತು, ಎಲ್ಲವೂ ಸಿಕ್ತು. ಅದಾದ ನಂತರ ಆ ವಿಡಿಯೋವನ್ನು ಆ ಚಾನಲ್ನಿಂದ ತೆಗೆದು ಬಿಸಾಕಿದ್ರು. ಆ ನಂತರ ಅದೇ ಸಬ್ಜೆಕ್ಟನ್ನು ಇಟ್ಕೊಂಡು ಅದೇ ಸಮೀರ್ ಸಾಕ್ಷಿನಾಶ ಅನ್ನುವಂಥ ಇನ್ನೊಂದು ವಿಡಿಯೋವನ್ನು ಮಾಡ್ತಾರೆ. ಅದನ್ನು ಸಹ ಯೂಟ್ಯೂಬಿಂದ ತೆಗೆದು ಹಾಕಿಸಲಾಯಿತು. ಈಗ ಈ ಹಿನ್ನೆಲೆಯಲ್ಲಿ ಯಾವಾಗ ಸರಣಿ ಶವಗಳನ್ನು ನಾನು ಹೂತಿದ್ದೀನಿ ಅಂತ ಒಂದು ವ್ಯಕ್ತಿ ಬಂದು ಹೇಳ್ತಾ ಇರುವಂತಹ ಸನ್ನಿವೇಶದಲ್ಲಿ ಅದೇ ಸಮೀರ್ ತನ್ನ ಚಾನಲ್ನಲ್ಲಿ ಹೊಸ ಒಂದು ವಿಡಿಯೋವನ್ನು ಇವತ್ತು ಮಾಡಿ ಹಾಕಿದ್ದಾರೆ, ಸೀರಿಯಲ್ ಕಿಲ್ಲರ್ ಅಂತ. ಈಗ ಅದು ಸಹ 1 ಮಿಲಿಯನ್ಗಿಂತ ಹೆಚ್ಚು ವ್ಯೂಸನ್ನು ಪಡ್ಕೊಂಡಿದೆ. ಆ ವಿಡಿಯೋವನ್ನು ನಾನು ನೋಡಿದಾಗ ನನಗೆ ಕೆಲವು ಅಂಶಗಳು ಹೇಳಬೇಕು ಅಂತ ಅನ್ನಿಸ್ತು. ಅದರ ಜೊತೆಗೆ ಈ ವಿಡಿಯೋದ ರೆಪಕಷನ್ಸ್ ಏನೇನಾಗಿರಬಹುದು, ಏನೇನು ಆಗುತ್ತೆ ಈ ವಿಡಿಯೋಯಿಂದ ಸಮೀರ್ ವಿಚಾರವಾಗಿ ಆಗಿರಬಹುದು. ಓವರಾಲ್ ಆಗಿ ಸೌಜನ್ಯ ಕೊಲೆಗೆ ನ್ಯಾಯ ಒದಗಿಸುವುದೇ ನಮ್ಮ ಅಂತಿಮ ಗುರಿ ಅನ್ನೋದಕ್ಕೂ ಸಹ ಈ ವಿಡಿಯೋ ಯಾವ ರೀತಿ ಪ್ರಭಾವ ಬೀರ್ಬೋದು ಅಥವಾ ಏನೆಲ್ಲ ರೆಪಕಷನ್ಸ್ ಆಗಬಹುದು. ಮೊದಲಿಗೆ ವಿಡಿಯೋ ಬಹಳ ಚೆನ್ನಾಗಿದೆ. ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಗೊತ್ತಿರುವಂತಹ ಎಡಿಟರ್ ಬಹಳ ಅಚ್ಚುಕಟ್ಟಾಗಿ ಆ ವಿಡಿಯೋವನ್ನು ತುಂಬ ಚೆನ್ನಾಗಿ ಎಲ್ಲಿಯೂ ಸಹ ಬೋರು ಹೊಡೆಯದ ಹಾಗೆ ತಗೊಂಡು ಹೋಗುತ್ತೆ, ನೋಡಿಸ್ಕೊಂಡು ಹೋಗುತ್ತೆ, ವಿವರವಾಗಿ ಎಲ್ಲವನ್ನು ಮಾಡಿದ್ದಾರೆ. ವೆಲ್ ಆ್ಯಂಡ್ ಫೈನ್. ಸೇಮ್ ಲೈಕ್ ಲಾಸ್ಟ್ 2 ವಿಡಿಯೋಗಳು ಏನು ಬ್ಯಾನ್ ಆಗಿದ್ದಾವಲ್ಲ, ಆ 2 ವಿಡಿಯೋಗಳು ಹೇಗಿದ್ದವೋ ಅದೇ ರೀತಿಯಲ್ಲಿ ಇದು ಸಹ ಆಯಿತು. ಇದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ AI ಬಳಸ್ಕೊಂಡು ಬಹಳ ಶ್ರಮವಹಿಸಿ ಈ ವಿಡಿಯೋವನ್ನು ಎಡಿಟ್ ಮಾಡಲಾಗಿದೆ, ಎಲ್ಲವನ್ನೂ ಮಾಡಲಾಗಿದೆ. ಸೊ ಈ ವಿಡಿಯೋ ಬಂದ ನಂತರ ಈ ಹಿಂದೆನೇ 2 ಬಾರಿ 2 ವಿಡಿಯೋಗಳನ್ನು ಡೌನ್ ಮಾಡಿರಬೇಕಾದ್ರೆ ಯೂಟ್ಯೂಬಿಂದ, ಅದರ ಜೊತೆಗೆ ಒಂದು ಕೇಸ್ ಇರಬೇಕಾದ್ರೆ ಅದೇ ವ್ಯಕ್ತಿ ಮತ್ತೆ ಅಂಥದ್ದೇ ಸಬ್ಜೆಕ್ಟನ್ನು ತಗೊಂಡು ಈ ಬಾರಿ ಈ ಹಿಂದಿನ 2 ವಿಡಿಯೋಗಳಿಗಿಂತಲೂ ಸಹ ಇನ್ನಷ್ಟು ಹೆಸರುಗಳನ್ನು ಆಲ್ಮೋಸ್ಟ್ ನೇರವಾಗಿ ತೆಗೆದುಕೊಂಡಿರುವಾಗ ಏನೆಲ್ಲ ಆಗಬಹುದು ಮುಂದಕ್ಕೆ. ಕೇಸಂತೂ ಬಿತ್ತು. ಹೊಸದಾಗಿ ಒಂದು FIR ಹಾಕಿದ್ದಾರೆ. ಆ FIR ಆಧಾರದ ಮೇಲೆ ಬಂಧನವೂ ಸಹ ಮಾಡಬಹುದು, ಕೋರ್ಟ್ ರಿಲೀಫ್ ಕೊಟ್ಟಿಲ್ಲ ಅಂದರೆ. ಯಾಕಂದರೆ ಆಲ್ರೆಡಿ ಒಂದು ವಿಡಿಯೋಗೆ ಕೋರ್ಟ್ ರಿಲೀಫ್ ಕೊಟ್ಟಿರೋದ್ರಿಂದ, ಅದೇ ಪ್ರಕರಣ ಆಗಿರೋದ್ರಿಂದ, ಅದೇ ವ್ಯಕ್ತಿಗಳು ಅದೇ ಸಂಸ್ಥೆಯ ವಿರುದ್ಧ, ಅದೇ ದೇವಸ್ಥಾನದ ವಿರುದ್ಧ ಆಗಿರೋದ್ರಿಂದ ಮತ್ತೆ ಹೈಕೋರ್ಟು ಬೇಲ್ ಕೊಡುತ್ತಾ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದ ಸನ್ನಿವೇಶ ಬರುತ್ತಾ, ಅದನ್ನು ಸಹ ನಾವು ನೋಡಬೇಕು. ಒಟ್ಟಿನಲ್ಲಿ ಕೇಸಂತೂ ಆಗಿದೆ. ವಿಡಿಯೋದಲ್ಲಿರುವಂತಹ ವಿಚಾರಗಳು ಜನರಿಗೆ ಗೊತ್ತಾಗಬೇಕಾದಂತಹ ವಿಚಾರಗಳು, ಅವುಗಳ ಬಗ್ಗೆ ಜನ ಯೋಚನೆ ಮಾಡಬೇಕು. ಮುಂದೆ ಅವೆಲ್ಲವೂ ಸಹ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕು. ಪ್ರೂವ್ ಆಗೋದಕ್ಕೆ ಈಗ ಬಂದಿರುವಂತಹ ವ್ಯಕ್ತಿ ತಾನು ಧೈರ್ಯವಾಗಿ ಇದೇ ರೀತಿ ನಿಂತ್ಕೊಂಡು ಆತ ಹೇಳುವುದೆಲ್ಲ ನಿಜವಾಗಿದ್ದರೆ ಕೋರ್ಟ್ನಲ್ಲಿ ಹೇಳಬೇಕು, ನಿಜ ಸಿಗಬೇಕು. ಇಲ್ಲಿ ಎರಡು ಭಾಗಗಳನ್ನಾಗಿ ಮಾಡಿಕೊಳ್ಳೋಣ. ಒಂದು, ಯಾರ ವಿರುದ್ಧ ಈ ಆರೋಪಗಳನ್ನು ಮಾಡಲಾಗ್ತಿದೆ, ಸರಣಿ ಕೊಲೆ ಆಗಿರ್ಬೋದು, ಸೌಜನ್ಯದು ಸೇರಿ ಎಂಥದ್ದು ಪ್ರಕರಣಗಳು, ಎಂತೆಂಥ ಪ್ರಕರಣಗಳು ಇರಬಹುದು, ಅವೆಲ್ಲದರ ಮುಖ್ಯ ಆರೋಪಿಗಳು ಅಂತ ಹೇಳಲಾಗ್ತಿರುವಂತಹ ವ್ಯಕ್ತಿಗಳು ಪ್ರಧಾನಮಂತ್ರಿಗಳನ್ನೇ ಕಾಲಿಗೆ ಬೀಳಿಸಿಕೊಳ್ಳುವಂತಹ ವ್ಯಕ್ತಿಗಳು. ಮುಖ್ಯಮಂತ್ರಿ, ನಿನ್ನೆ ತಾನೇ ವಿಡಿಯೋ ಮಾಡಿದ್ದೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು, MLAಗಳು, MLCಗಳು ಪ್ರತಿಯೊಬ್ಬರೂ ಹೋಗಿ ಆ ವ್ಯಕ್ತಿಯ ಕಾಲಿಗೆ ಬಿದ್ದು ಬರುವಂತಹದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಮತ್ತು ಆತನ ಮುಂದೆ ಕೈಕಟ್ಟಿ ನಿಲ್ಲುವಂತಹ
ಒಂದು ರೀತಿ ಎಲ್ಲರೂ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಎಲ್ಲರೂ ಸಹ ಸನ್ನಿವೇಶಗಳನ್ನು ನಾವು ನೋಡಿದ್ದೀವಿ. ಹಾಗಿರಬೇಕಾದ್ರೆ ಅಂತಹ ವ್ಯಕ್ತಿಯ ವಿರುದ್ಧ ನಾವು ಏನಾದರೂ ಒಂದು ವಿಚಾರವನ್ನು ಮುಂದಿಟ್ಟಾಗ, ಆ ಹಿಂದಿನ ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಆ ವ್ಯಕ್ತಿಗಳು ಕೋರ್ಟಿಗೆ ಹೋಗಿ ಯಾರೂ ಅದರ ಬಗ್ಗೆ ಎಲ್ಲಿಯೂ ಸಹ ವಿಡಿಯೋಗಳನ್ನು ಮಾಡಬಾರ್ದು, ಚರ್ಚೆ ಮಾಡಬಾರ್ದು, ಏನು ಮಾಡಬಾರ್ದು ಅಂತ ಇಂಜೆಕ್ಷನ್ ಮೇಲೆ ಇಂಜೆಕ್ಷನನ್ನು ತೆಗೆದುಕೊಂಡು ಬಂದಿರಬೇಕಾದ್ರೆ ಕೋರ್ಟುಗಳಿಂದ ನಾವು ಆ ವಿಡಿಯೋ ಮಾಡಬೇಕಾದಾಗ ಅದಕ್ಕೆ ಪೂರಕವಾಗಿ ಏನೆಲ್ಲ ಜಾಗೃತೆಗಳನ್ನು ವಹಿಸಬೇಕು, ಆ ಜಾಗ್ರತೆಗಳನ್ನು MD ಸಮೀರ್ ವಹಿಸಿಲ್ಲ ಅನ್ನೋದು ವಿಷಾದಕರ, ನೋವಿನ ಸಂಗತಿ. ಮುಂದೆ ಆತನಿಗೆ ಅದರಿಂದ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಸಮಸ್ಯೆ ಬಂದರೆ ಏನು, ಸತ್ಯ ಹೇಳಬೇಕಲ್ವ? ನಾವು ಹೇಳ್ತೀವಿ ಸತ್ಯ. ನಾನು ಸೌಜನ್ಯ ಬಗ್ಗೆ ವಿಡಿಯೋಗಳು ಮಾಡಿದ್ದೀನಿ. ಒಂದು ವಿಡಿಯೋವನ್ನು ಸಹ ಯಾರು ಮುಟ್ಟೋಕ್ಕಾಗೋದಿಲ್ಲ. ಆದರೆ ಆ ವಿಡಿಯೋ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ, ಏನು ಹೇಳ್ತಿದ್ದೀನಿ ಅಂತ. ಯಾವ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ಉಪಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ಸಂಸ್ಥೆಯ ಬಗ್ಗೆ ಮಾತಾಡ್ತಿದ್ದೀನಿ, ಎಲ್ಲವೂ ಸಹ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನನ್ನ ವಿಡಿಯೋ ನೋಡಿದ್ರೆ. ಆದರೆ ಎಲ್ಲಿಯೂ ಸಹ ಒಂದು ಎಳೆಯಷ್ಟು ಸಹ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ನಮ್ಮ ವಿಡಿಯೋವನ್ನು ಎತ್ತಿ ಸೈಡಿಗೆ ಹಾಕೋದಕ್ಕೆ, ಡಿಲೀಟ್ ಮಾಡಿಸೋದಕ್ಕೆ, ಒಂದು ಕೇಸ್ ಹಾಕೋದಕ್ಕೆ, ಇದು ನಮ್ಮ ಮೇಲೆ ಮಾಡಿರೋದು ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಕ್ಕೆ. ಆ ರೀತಿಯಾಗಿ ಜಾಗೃತಿಯನ್ನು ವಹಿಸ್ತೀವಿ. ಅದು ಎಕ್ಸ್ಪೀರಿಯನ್ಸಿಂದ ಬರಬೇಕು. ಇನ್ನೊಂದು, ನಾವು ಬಳಸುವ ಭಾಷೆ, ನಮ್ಮ ಭಾಷೆಯ ಜ್ಞಾನ, ಜೊತೆಗೆ ಪತ್ರಿಕೋದ್ಯಮದ ತನಿಖಾ ವರದಿಗಳನ್ನು ಮಂಡಿಸುವ ರೀತಿಯ ಆಳ ಆಗಲ್ಲ. ಅದಕ್ಕೆ ಪೂರಕವಾಗಿ ಇರುವಂತಹ ಕಾನೂನಿನ ಚೌಕಟ್ಟುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. MD ಸಮೀರ್ ಸಮ್ವೇರ್ ಹ್ಯಾಸ್ ಲಾಸ್ಟ್ ದಟ್. ನನಗೆ ಆತಂಕ ಇದೆ, MD ಸಮೀರ್ ಈ ಬಾರಿ FIRಗೆ ಜೈಲಿಗೆ ಹೋಗ್ತಾನ ಅಂತ. ಜೈಲಿಗೆ ಹೋದರೆ ಇಟ್ಸ್ ಗೋಯಿಂಗ್ ಟು ಬಿ ಅಟರ್ ಡಿಸಾಸ್ಟರ್. ಮತ್ತು ಯಾರು ಮುಂದಕ್ಕೆ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಮಾಡೋದಕ್ಕೆ ಹೆದರು ಬಿಡ್ತಾರೆ. ಸತ್ಯಕ್ಕೆ ಹಿನ್ನಡೆಯಾಗಬಹುದು. ಅವೆಲ್ಲ ಆತಂಕಗಳ ನಡುವೆ ಹೇಳ್ತಾ ಇದ್ದೀನಿ. ನಾವು ಮಾಡೋದ್ರ ಬಗ್ಗೆ ಸಹ, ಸಮೀರ್ ಮಾಡೋದ್ರ ಬಗ್ಗೆಯೂ ಸಹ ಚೌಕಟ್ಟುಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಚೌಕಟ್ಟುಗಳನ್ನು ಬಿಟ್ಟು ಕೆಲಸ ಮಾಡ್ತೀವಿ ಅನ್ನೋದಾದರೆ, ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ತೀವಿ ಅನ್ನೋದಾದರೆ ಮೂರ್ಖತನ ಆಗುತ್ತೆ. ಅಲ್ಲಿ ನೇರವಾಗಿ ಹೆಸರುಗಳನ್ನು ಹೇಳಬೇಕಾದ್ರೆ ಅಂತಹ ಸನ್ನಿವೇಶ ಇದೆಯಾ, ಕಾನೂನಾತ್ಮಕವಾಗಿ ಅವಕಾಶ ಇದೆಯಾ ಅಂತ ನೋಡಬೇಕು. ಯಾಕೆಂದರೆ ಹೈಕೋರ್ಟು ಎಷ್ಟು ಇಂಜೆಕ್ಷನ್ಗಳನ್ನು ಕೊಟ್ಟಿದೆ. ನೀವು ಆ ಹೆಸರುಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಆ ವಿಚಾರಗಳನ್ನು ಈ ರೀತಿ ನೇರವಾಗಿ ಆರೋಪಿಸೋ ಹಾಗಿಲ್ಲ ಅಂತ. ಈಗ ಬಂದಿರುವಂತಹ ವ್ಯಕ್ತಿ, ಮುಸುಕುಧಾರಿ ವ್ಯಕ್ತಿ ಯಾರು ಬಂದಿದ್ದಾರೆ, ಪೌರಕಾರ್ಮಿಕ ಅಂತ ಹೇಳಿಕೊಂಡು ನಾನೇ ಹೆಣಗಳನ್ನು ಹೂತಿರೋದು, ಆ ಸ್ಥಳಗಳನ್ನು ತೋರಿಸ್ತೀನಿ ಅನ್ನೋದು, ಅದು ಸಹ ಕೋರ್ಟಲ್ಲಿ ಮೊದಲನೇ ಹಂತದಲ್ಲಿದೆ. ಅದಕ್ಕೂ ಸಹ ಪೂರಕವಾದ ಸಾಕ್ಷಿಗಳು ಸಿಗಬೇಕು. ಒಂದು ಹೆಣನಾದರೂ ಆ ವ್ಯಕ್ತಿ ತೋರಿಸೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಎಸ್, ದಿಸ್ ಮ್ಯಾನ್ ಈಸ್ ಆನ್ ರೈಟ್ ಟ್ರ್ಯಾಕ್ ಅಂತ ಹೇಳೋದಕ್ಕೆ. ಆ ವ್ಯಕ್ತಿ, ಬಂದಿರುವಂತಹ ವ್ಯಕ್ತಿ ಒಂದು ಹೆಣನಾದರೂ ತೋರಿಸೋವರೆಗೂ ತಡೆಯುವಂತಹ ತಾಳ್ಮೆ ಇರಬೇಕು. ಸೆನ್ಸೇಷನಲೈಸ್ ಮಾಡ್ತೀನಿ, ಬೆಳಗ್ಗೆ ಆಗಿದ್ದ ಸುದ್ದಿನ ಸಂಜೆ ಹೊತ್ತಿಗೆ ಏನೋ ಒಂದು ಮಾಡಿಬಿಡ್ತೀನಿ, ಆ ರೀತಿ ಆಗಲ್ಲ. ಕೆಲವು ಸುದ್ದಿಗಳು ನಮಗೆ ಕನ್ಫರ್ಮ್ ಆಗೋದಕ್ಕೆ 2-3 ದಿನ, ತಿಂಗಳುಗಟ್ಟಲೆ ಆಗಿರ್ತವೆ. ನಾವು ಕಾಯ್ತೀವಿ. ಸೂಕ್ತವಾದ ಸಮಯಕ್ಕೆ ಸೂಕ್ತವಾದ ಸಾಕ್ಷಿಗಳು, ಆಧಾರಗಳು, ಡಾಕ್ಯುಮೆಂಟ್ಗಳು ಎಲ್ಲ ಸಿಗೋವರೆಗೂ ಕಾಯ್ತೀವಿ. ಸಮೀರ್ ಆತುರಕ್ಕೆ ಬಿದ್ದು ಈ ವಿಡಿಯೋದಲ್ಲಿ ಎಡವಿರುವ ಸಾಧ್ಯತೆಗಳು ಎಲ್ಲವೂ ಇದೆ. ಮತ್ತೆ ಒಂದು ಹೇಳ್ತೀನಿ, ಮೊದಲನೇ ಬಾರಿ ನೀವಿಂಥ ಪ್ರಯತ್ನ ಮಾಡಿದಾಗ ನಿಮ್ಮ ನೆರವಿಗೆ ನಿಲ್ಲುವವರು ಜಾಸ್ತಿ ಜನ ಇರ್ತಾರೆ. 2ನೇ ಬಾರಿಗೆ ಕಡಿಮೆ ಆಗ್ತಾರೆ, 3ನೇ ಬಾರಿಗೆ ಇನ್ನೂ ಕಡಿಮೆ ಆಗ್ತಾರೆ. ಮುಂದೆ ಹೋಗ್ತಾ ನಿಮ್ಮ ಹೋರಾಟವನ್ನು ನೀವೇ ಮಾಡಬೇಕಾಗತ್ತೆ. ನಿಮ್ಮ ಹೋರಾಟಕ್ಕೆ ಯಾರು ಸಹ ಬರ್ತಾರೆ, ಹೆಗಲು ಕೊಡ್ತಾರೆ, ಜೊತೆಗೆ ನಿಲ್ಲುತ್ತಾರೆ ಅಂತ ನಂಬಿಕೊಂಡು ನೀವು ಮಾಡೋಕ್ಕಾಗಲ್ಲ. ನೀವು ಮಾಡುವಂತಹ ಸತ್ಯ ಶೋಧನೆಯಲ್ಲಿ ಸತ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೀವು ಮಾಡ್ತಿರುವ ಕೆಲಸ ಸರಿ ಇದೆ ಅನ್ನುವಂತಹ ಅಚಲವಾದ ನಂಬಿಕೆ ನಿಮಗಿರಬೇಕು. ಯಾರೋ ಹೇಳಿದ್ರು ನಾನಿದ್ದೀನಿ ನೀನು ಮಾಡು, ಯಾರೋ ಹೇಳಿದ್ರು ನಾವಿದ್ದೀವಿ ನೀವು ಮಾಡಿ, ಅದಕ್ಕೆ ಯಾವತ್ತೂ ಆಸ್ಪದ ಕೊಡಬಾರ್ದು. ನಿನ್ನೆಯ ಸಮೀರ್ ವಿಡಿಯೋವನ್ನು ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು. ಸಮೀರ್ ಯಾರದ್ದೋ ಮಾತಿಗೆ ಬಿದ್ದು, ಯಾರದ್ದೋ ನಂಬಿಕೆಯ ಮೇಲೆ, ಅವರಿದ್ದಾರೆ ಅನ್ನುವ ನಂಬಿಕೆಯ ಮೇಲೆ ಆತುರ ಪಟ್ಟಂತೆ ಕಾಣ್ತಾ ಇದೆ. ಅಷ್ಟು ಆತುರ ಪಡುವಂತಹ ಅವಶ್ಯಕತೆ ಇಲ್ಲ. ಹೌದು, ಅನ್ಯಾಯವಾಗಿದೆ, ನ್ಯಾಯ ಬಹಳ ಲೇಟಾಗಿದೆ.
ಹಾಗಂತ ನಾವು ನಮ್ಮ ಚೌಕಟ್ಟುಗಳನ್ನು ಮೀರಿ ಯೋಚನೆ ಮಾಡೋದು, ನಮ್ಮ ಚೌಕಟ್ಟುಗಳನ್ನು ಮೀರಿ ವರ್ತಿಸೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ನಾವು ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಕಣ್ಣೆದುರುಗಡೆನೇ ಏನೋ ಒಂದು ನಡೀತಿದ್ರೂ ಸಹ ಸಾಕ್ಷಿ ಕೊಡಬೇಕಾಗತ್ತೆ. ಆ ಸಾಕ್ಷಿಗಳನ್ನು ನಿನ್ನೆ ಮಾಡಿರುವಂತಹ ಹೊಸ ವಿಡಿಯೋದಲ್ಲಿ ಮಾಡಿರುವ ಆರೋಪಗಳು, ನೇರವಾಗಿ ಹೆಸರುಗಳನ್ನೇ ಕೆಲವನ್ನು ಪ್ರಸ್ತಾಪಿಸಿರೋದಕ್ಕೆ, ಸಾಕ್ಷಿಗಳನ್ನು ಕೊಡೋದಕ್ಕೆ ಸಮೀರ್ಗೆ ಸಾಧ್ಯ ಆಗುತ್ತಾ? ಕೋರ್ಟ್ ಸಾಕ್ಷಿಗಳನ್ನು ಕೇಳುತ್ತೆ, ಕೋರ್ಟ್ ಕಣ್ಣೆದುರುಗಡೆನೇ ಇದ್ರೂ ಸಾಕ್ಷಿ ಕೇಳುತ್ತೆ. ಅದು ಸಾಧ್ಯ ಇದೆಯಾ? ಇದೆಲ್ಲವನ್ನು ಸಹ ನಾವು ಯೋಚನೆ ಮಾಡಬೇಕಾಗತ್ತೆ. ಅವುಗಳನ್ನು ಯೋಚನೆ ಮಾಡದೆ ಬೇಕಾಬಿಟ್ಟಿನೂ ಮಾಡೋಕ್ಕಾಗೋದಿಲ್ಲ, ಆತುರದಲ್ಲೂ ಏನೂ ಮಾಡೋಕ್ಕಾಗೋದಿಲ್ಲ, ಮತ್ತು ತಲೆಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳುವಂತಹ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಆ ವ್ಯಕ್ತಿಯ ಹಿನ್ನೆಲೆ ನಾನು ಹೇಳಿದೆ, ಪ್ರಧಾನಿಯಿಂದ ಹಿಡಿದು MLA MP ಚೀಫ್ ಮಿನಿಸ್ಟರ್ವರೆಗೂ ಕಾಲಿಗೆ ಬೀಳುವಂತಹ ಸನ್ನಿವೇಶ ಇರಬೇಕಾದ್ರೆ, ಇನ್ನೊಂದು ಕಡೆ ಕಾನೂನಾತ್ಮಕವಾಗಿಯೂ ಸಹ ಅದಕ್ಕೆ ಅಷ್ಟೊಂದು ಇಂಜೆಕ್ಷನ್ಗಳು ಎಲ್ಲವೂ ಇರಬೇಕಾದ್ರೆ ನಾವು ಹುಷಾರಾಗಿರಬೇಕು ಅಂತ ಹೇಳಿದೆ. ಹಾಗಾದರೆ ಸತ್ಯ ಹೇಳಬಾರ್ದಾ ಅಂತ ನೀವು ನನ್ನನ್ನು ಟೀಕಿಸ್ಬೋದು. ನೀವು ನನ್ನನ್ನು ಹೆದರ್ಕೊಂಡಿದ್ದೀಯ ಅಂತ ಹೇಳ್ಬೋದು. ಹೆದರ್ಕೊಳ್ಳೋದಕ್ಕೆ ಅಂತಲ್ಲ ಇದು. ಹೆದರಿಕೆ ಅನ್ನೋದಿಲ್ಲ. ಹೆದರಿಕೆ ಇದ್ದರೆ ನಾನು ಮಾಡಿರುವಂತಹ ಎಷ್ಟೋ ವಿಡಿಯೋಗಳನ್ನು ನೋಡಿ, ಸಾಕ್ಷಿ ಸಮೇತ ವಿಡಿಯೋ ಸಾಕ್ಷಿಗಳು, ಫೋಟೋಗಳು ಎಲ್ಲವನ್ನು ಬಳಸ್ಕೊಂಡು ಅವುಗಳಿಗೆ ಎಲ್ಲಿಂದಾದರೂ ಸುದ್ದಿಯ ಮೂಲವನ್ನು ತೆಗೆದುಕೊಂಡು ಮಾಡಿರ್ತೀನಿ. ಪ್ರಧಾನಮಂತ್ರಿನೇ ಟೀಕೆ ಮಾಡಿರ್ತೀನಿ. ಆದರೆ ಈ ಸನ್ನಿವೇಶದಲ್ಲಿ ಇಂಜೆಕ್ಷನ್ಗಳನ್ನು ನೋಡಿದಾಗ, ಪ್ಲಸ್ ಆ ವ್ಯಕ್ತಿಯ ಹಿನ್ನೆಲೆಯನ್ನು, ಆ ವ್ಯಕ್ತಿ ಈಗ ನಡೀತಾ ಇರೋ ದಾರಿಯನ್ನು ನೋಡಿದಾಗ ನಾವು 99.99% ಕನ್ಫರ್ಮ್ ಇದ್ದರೂ ಸಹ ಮುಂದೆ ಇಡುವ ಹೆಜ್ಜೆಯ ಬಗ್ಗೆ ಜಾಗೃತರಾಗಿರಬೇಕು. ಸಮೀರ್ ಆ ವಿಚಾರದಲ್ಲಿ ಎಡವಿದ ಹಾಗೆ ನನಗೆ ನೇರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಹೆದರಿಕೆಯ ಮಾತು ಬರೋದೇ ಇಲ್ಲ. ಕೆಲವರು ಹೇಳ್ತಾರೆ ಮೊಂಡು ಧೈರ್ಯಕ್ಕೂ ಮೂರ್ಖತನಕ್ಕೂ ಅಷ್ಟೇನು ವ್ಯತ್ಯಾಸ ಇರಲ್ಲ ಅಂತ. ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಧೈರ್ಯವಾಗಿ ಮಾಡಬೇಕು. ಸತ್ಯ ಹೇಳೋದಕ್ಕೆ ಹೆದರುವ ಮಾತೇ ಇಲ್ಲ. ಸತ್ಯ ಹೇಳೋದಕ್ಕೆ ಹೆದರೋ ಮಾತೇ ಇಲ್ಲ. ಆದರೆ ಅದನ್ನು ಹೇಳುವ ರೀತಿ, ಅದನ್ನು ಕಟ್ಟಿಕೊಡುವ ರೀತಿ, ಅದಕ್ಕಿರುವಂತಹ ಚೌಕಟ್ಟುಗಳು ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ನಿನ್ನೆಯ ಹೊಸ ವಿಡಿಯೋ ಏನಿದೆ, ಸೀರಿಯಲ್ ಕಿಲ್ಲರ್ಸ್ MD ಸಮೀರ್, ಅದರ ವಿರುದ್ಧ ಕೇಸ್ ಆಗಿದೆ. ಅರೆಸ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ಅರೆಸ್ಟ್ ಆಗದೇ ಇರಲಿ, ಬೇಲ್ ಸಿಗಲಿ ಅಂತ ನಾವೆಲ್ಲರೂ ಬಯಸೋಣ. ಮತ್ತು ಆ ಸಮೀರ್ ಯಾರನ್ನು ನಂಬಿ ಈ ವಿಡಿಯೋಗಳನ್ನು ಮಾಡ್ತಿದ್ದಾರೋ, ಯಾರು ಅವ್ರ ಜೊತೆ ನಿಲ್ತೀನಿ ಅಂತ ಮಾತು ಕೊಟ್ಟಿದ್ದಾರೋ, ಅವರು ಯಾರೂ ಸಹ ಒಂದು ಹೆಜ್ಜೆಯೂ ಹಿಂದೆ ಹೋಗದೆ ಸಮೀರ್ ಜೊತೆ ನಿಲ್ಲಬೇಕು. ಸೌಜನ್ಯ ಪ್ಲಸ್ ಎಷ್ಟೆಲ್ಲ ಕೊಲೆಗಳು, ಅತ್ಯಾಚಾರಗಳು, ಅನಾಚಾರಗಳು ಏನೆಲ್ಲ ಆಗಿದೆಯೋ ಅಲ್ಲಿ ಪ್ರತಿಯೊಂದಕ್ಕೂ ಸಹ ನ್ಯಾಯ ಸಿಗಬೇಕು. ಮತ್ತು ಅದನ್ನು ಮಾಡಿದವರು, ಅದನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟವರು, ಅವರನ್ನು ರಕ್ಷಣೆ ಮಾಡಿಕೊಂಡು ಬರ್ತಿರುವಂತಹ ಪೊಲಿಟಿಕಲ್ ಪ್ರೊಟೆಕ್ಷನಿಂದ ಹಿಡಿದು ಪೊಲೀಸ್ ಪ್ರೊಟೆಕ್ಷನ್ವರೆಗೆ ಪ್ರತಿಯೊಬ್ಬರೂ ಸಹ ಬೀದಿಗೆ ಬರಬೇಕು. ಬೀದಿಗೆ ಬರಬೇಕು ಅಂದರೆ ಅವ್ರದ್ದು ನಿಜಾಂಶ ಹೊರಗೆ ಬರಬೇಕು. ಪ್ರತಿಯೊಬ್ಬರು ಹೊರಗಡೆ ಬರಬೇಕು. ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗಬೇಕು. ಅದು ಪ್ರಧಾನಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿ, ಮಂತ್ರಿ, MLA MP ಯಾರೇ ಆಗಿರಲಿ, ಪುಡಿ ರೌಡಿನೇ ಆಗಿರಲಿ, ಅದರಲ್ಲಿ ಪಾಲ್ಗೊಂಡಿರುವವನು ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗಬೇಕು. ಯಾರನ್ನು ಬಿಡುವ ಮಾತೇ ಇರಬಾರ್ದು. ಆದರೆ ಅದಕ್ಕೆ ಸೂಕ್ತವಾದಂತಹ ಸನ್ನಿವೇಶಗಳನ್ನು ನಿರ್ಮಿಸಬೇಕು, ಹೋರಾಟಗಳನ್ನು ನಿರ್ಮಿಸಬೇಕು. ಆ ಹೋರಾಟಗಳಲ್ಲಿ ಮೊಂಡುತನವೋ ಅಥವಾ ತಲೆಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಚಿಕೊಳ್ಳುವಂತಹ ಮೂರ್ಖತನವೋ ಇರಬಾರ್ದು. ಸೊ ನೋಡೋಣ, ಸಮೀರ್ ಈ ವಿಡಿಯೋ, ಹೊಸ ವಿಡಿಯೋ ಏನಿದೆ ಅದು ಸಾಕಷ್ಟು ಜನಕ್ಕೆ ಸಾಕಷ್ಟು ಮಾಹಿತಿಯನ್ನು, ಹೊಸ ಮಾಹಿತಿಯನ್ನು ಕೊಟ್ಟಿದೆ, ಧೈರ್ಯವಾಗಿ ಕೊಟ್ಟಿದೆ, ಓಪನ್ ಆಗಿ ಕೊಟ್ಟಿದೆ. ಅದರ ರೆಪರ್ಕಷನ್ಸ್ ಬಗ್ಗೆ ಆತನಿಗೆ ಅರಿವಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ರೆಪರ್ಕಷನ್ಸ್ಗೆ ಆತ ಸಿದ್ಧನಾಗಿರ್ತಾನೆ ಅಂತಲೂ ಸಹ ನಾನು ಅಂದ್ಕೊಂಡಿದ್ದೀನಿ. ಆತನಿಗೆ, ಆತನ ಕೆಲಸಗಳಿಗೆ ಜಯ ಸಿಗಲಿ, ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.